ಗ್ಯಾಸ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಅನ್ನ ಕೊಟ್ಟಿದೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಗ್ಯಾಸ್ ದರ ಏರಿಕೆ ಮಾಡಿರುವಂತದ್ದು. ಮಾರ್ಚ್ 7ರಂದು 60 ರೂಪಾಯಿ ದರ ಏರಿಕೆ ಮಾಡಿತ್ತು. ಇದೀಗ ಜೂನ್ 7ರಂದು ಮತ್ತೆ 29 ರೂಪಾಯಿ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಮತ್ತೆ ಬರೆಯನ್ನ ಹಾಕಿರುವಂತದ್ದು. ಒಂದ್ ಕಡೆ ಎಲ್ಲ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆದ್ರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇನ್ನು ಇದರ ಕುರಿತಂತೆ ಮತ್ತೆ ಈಗ ಅನಿಲ ದರ ಕೂಡ ಏರಿಕೆ ಆಗಿರುವಂತದ್ದು. ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಈ ತರದ ಭಾರ ಹೇರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ವಿಪಕ್ಷಗಳು ಕೂಡ ಇಲ್ಲಿ ಕೇಂದ್ರ ಸರ್ಕಾರವನ್ನ ಜರಿತಾ ಇದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೊಂದ್ ಕಡೆ ಜನಸಾಮಾನ್ಯರು ನಾವು ಬದುಕೋದು ಹೇಗೆ, ದುಡಿತಾ ಇರೋದೇ ಇಂತಿಷ್ಟು ಕಡಿಮೆ ದುಡ್ಡನ್ನ, ಅದರಲ್ಲೂ ಕೂಡ ಹೀಗೆ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಹೋಗಿದ್ರೆ ನಾವು ತಿನ್ನೋದಾದ್ರೂ ಏನು, ಬದುಕೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಬೆಲೆ ಏರಿಕೆ ಕುರಿತಂತೆ ನರೇಂದ್ರ ಮೋದಿಯವರು ಯಾವ ತರದ ಕ್ರಮ ತೆಗೆದುಕೊಳ್ತಾರೆ, ಈ ಕುರಿತಂತೆ ಆಹಾರ ಮತ್ತು ನಾಗರಿಕ ಸಚಿವರ ಜೊತೆ ಕೂತ್ಕೊಂಡು ಮಾತಾಡ್ತಾರಾ ಅಥವಾ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಏನಾದರೂ ಕಡಿವಾಣ ಹಾಕ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ವಿದ್ಯಾ.